ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ. ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಕಾರ್ಲ್ಸ್ಬರ್ಗ್ ಈ ಬಿಯರು ತುಂಬ ಜನ ಕೇಳೇ ಇರ್ತೀರ, ಹಾಗೆ ತುಂಬ ಜನ ತೊಗೊಂಡು ಇರ್ತೀರ. ಹಾಗೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಕಷ್ಟ ಆಗ್ತಿತ್ತು. ಹಾಗೆ ಇವಾಗ ಹೊಸದಾಗಿ ಲಾಂಚ್ ಮಾಡಿ ಹೊಸ ರೂಪದಲ್ಲಿದೆ. ಸೊ ಮೊದಲು ಕಾರ್ಲ್ಸ್ಬರ್ಗು ಒಂದು ಡಿಫ್ರೆಂಟಾಗಿ ಇರ್ತಾಯಿತ್ತು. ಸೊ ಇವಾಗ ಪ್ಯಾಕೇಜಿಂಗ್ ಎಲ್ಲ ಚೇಂಜ್ ಆಗಿ ತುಂಬಾ ಡಿಫ್ರೆಂಟಾಗಿ ಬರ್ತಾ ಇದೆ. ಹಾಗಿದ್ದರೆ ಈ ಕಾರ್ಲ್ಸ್ಬರ್ಗ್ ಸ್ಮೂತ್ ಹೇಗಿದೆ ಈ ಬಿಯರು ನೀವು ತಿಳ್ಕೊಬೇಕಲ್ಲ. ನಾನು ಇರೋದೇ ಅದಕ್ಕಲ್ಲ, ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಮುಂದೆ ತೊಗೋಬೋದು ತೊಗೋಬಾರ್ದು ಅಂತ. ಏನಂತೀರಾ? ಫ್ರೆಂಡ್ಸ್, ಈ ಕಾರ್ಲ್ಸ್ಬರ್ಗು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಗಿದೆ 2007 ಹಾಗೆ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಮಧ್ಯಪ್ರದೇಶಲ್ಲಿ. ಹೋಗ್ತಾ ಹೋಗ್ತಾ ಎಲ್ಲ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಆಯಿತು. ಹಾಗಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಸಿಗೋ ಬಿಯರು ಎಲ್ಲಪ್ಪ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂದರೆ ಇದು ಮೈಸೂರು ಹತ್ರನೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಅವ್ರ ಅಡ್ರೆಸ್ ಕೂಡ ಬಾಟಲ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಇದು ನಂಜನಗೂಡು ತಾಲೂಕು ಮೈಸೂರು ಹತ್ರ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಿದ್ರೆ ಇದರಲ್ಲಿ ಏನೇನಪ್ಪ ಇಂಗ್ರೀಡಿಯೆಂಟ್ಸ್ ಇದೆ ಓದ್ಬೇಡೋಣ ಅಲ್ವಾ. ಹಾಗೆ ಇದರಲ್ಲಿ ವಾಟರ್, ಮಾಲ್ಟೆಡ್ ಬಾರ್ಲಿ, ರೈಸ್, ಮೇಜ್, ಕಾರ್ನ್ ಸಿರಪ್ಪು, CO2, ಹಾಪ್ಸ್, ಈಸ್ಟ್, ಇಥಿನೈಲ್ ಆಲ್ಕೋಹಾಲ್ ಜನರೇಟೆಡ್ ಡ್ಯೂರಿಂಗ್ ಪ್ರೊಸೆಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಕಂಟೈನ್ಸ್ ಪ್ರೀಮಿಯಂ ನ್ಯಾಚುರಲ್ ಕಲರ್ 150C ಅಂತ ಕೂಡ ಹೇಳಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟು ಇದರಲ್ಲಿ ಕಾರ್ನ್ ಸಿರಪ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಅಂದರೆ ಇದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಅಂತೂ ಇದ್ದೇ ಇರುತ್ತೆ. ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಇದನ್ನು ಟೇಸ್ಟ್ ಮಾಡಿ ಇದರ ಪ್ರೈಸ್ ಎಷ್ಟು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಬಾಟಲ್ ನೀವು ನೋಡ್ಬೋದು, ಇದು ಗ್ರೀನ್ ಕಲರ್ ಬಾಟಲಲ್ಲೇ ಬರುತ್ತೆ. ಸೊ ನೀವು ನೋಡಿದ ತಕ್ಷಣ ಕಂಡುಹಿಡಿಬೋದು ಕಾರ್ಲ್ಸ್ಬರ್ಗ್ ಸ್ಮೂತ್ ಅಂತ. ಇದು ಒಂದು ಪ್ರೀಮಿಯಂ ಬಿಯರ್ ಅಂತ ಹೇಳಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಕ್ಯಾಪಲ್ಲಿ ಕೂಡ ನಿಮಗೆ ಒಂದು ಫ್ಲವರ್ ಕೊಟ್ಟಿದ್ದಾರೆ. ಸೊ ಇದು ಅವರ ಟ್ರೇಡ್ ಮಾರ್ಕು. ಬನ್ನಿ ಇದನ್ನು ಓಪನ್ ಮಾಡಿ ಹಾಕೊಳ್ಳೋಣ. ಹಾಗೆ ಇದು ಬಂದು 330 ml ಬಾಟಲ್ಲು, ನಿಮಗೆ 150 ರೂಪೀಸ್ ಆಗುತ್ತೆ. ಇದು ಬ್ಯಾಂಗ್ಳೂರ್ MRP ಪ್ರೈಸಿಂಗು. ಬನ್ನಿ ಇದನ್ನು ಫಸ್ಟ್ ಸ್ಮೆಲ್ ಮಾಡೋಣ ಹೇಗಿದೆ ಅಂತ. ಸ್ಮೆಲ್ ಮಾಡಿದಾಗ ನಿಮಗೆ ಆ ಬಾರ್ಲಿ ಹಿಂಟು, ಆ ಕ್ರಿಸ್ಪಿ ಮಾಲ್ಟ್ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಬನ್ನಿ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಫ್ರೆಂಡ್ಸ್, ಇದನ್ನು ಟೇಸ್ಟ್ ಮಾಡಿದಾಗ ನಿಮಗೆ ಆ ಮೌತ್ ಫುಲ್ ಫ್ರೆಶ್ನೆಸ್ ಇದೆ, ನಿಮಗೆ ಬಾಯಲ್ಲಿ ಹೋಗ್ತಾ ಒಂಥರ ಕ್ರಿಸ್ಪಿ ನೋಟ್ ಇದೆ. ಲೆಮನ್ ಹಿಂಟ್ ಅಂತೂ ಸಖತ್ತಾಗಿ ಕೊಡ್ತಾ ಇದೆ. ತುಂಬಾ ಸ್ಮೂತ್ ರಿಫ್ರೆಶಿಂಗ್ ನೋಟ್ಸ್ ಇದೆ. ಹೋಗ್ತಾ ಹೋಗ್ತಾ ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ತುಂಬಾ ಕ್ರಿಸ್ಪಿ ನೋಟ್ಸ್ ಅಂತಾರಲ್ಲ, ಸೊ ಅದೇ ಥರ ತುಂಬಾ ಚೆನ್ನಾಗಿದೆ. ನೀವು ಕೂಡ ಈ ಬಿಯರ್ನ ತೊಗೊಂಡು ಟ್ರೈ ಮಾಡಿ, ನಿಮಗೆ ಏನು ಅನಿಸುತ್ತೆ ಅನ್ನೋದು ಕೂಡ ನಮಗೆ ತಿಳಿಸಿ. ಸೊ ನನ್ನ ರೆಕಮೆಂಡೇಷನ್ನು ತುಂಬಾ ಕಹಿ ಬಿಯರ್ಗಳ ಮುಂದೆ ಇದು ಒಂಥರ ಯೂನಿಕಾಗಿ ಸ್ಟ್ಯಾಂಡ್ ಔಟ್ ಮಾಡಿ ತುಂಬಾ ಡಿಫ್ರೆಂಟ್ ಆಗಿದೆ ಟೇಸ್ಟಿಂಗು. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ, ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?